ನಮಸ್ಕಾರ ಸ್ನೇಹಿತರೆ. ತಿಂಗಳು ಪೂರ್ತಿ ಬೇರೆಯವ್ರ ಕೈ ಕೆಳಗೆ ದುಡಿದು ಬರೋ ಸಂಬಳದಲ್ಲಿ ಜೀವನ ಮಾಡೋದು ಸಾಕಾಗಿದೆಯಾ? ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು, ನಾನೇ ಬಾಸಬೇಕು ಅನ್ನೋ ಯೋಚನೆ ನಿಮ್ಮದಾಗಿದ್ದರೆ ಇವತ್ತಿನ ವಿಡಿಯೋ ನಿಮಗಾಗಿಯೇ. ಹೌದು, ನಿಮ್ಮದೇ ಸ್ವಂತ ಫುಡ್ ಟ್ರಕ್ ಅಥವಾ ಮೊಬೈಲ್ ಕ್ಯಾಂಟೀನ್ ಶುರು ಮಾಡಲು ಈಗ ಸರ್ಕಾರ ಬರೋಬ್ಬರಿ 3 ಲಕ್ಷದವರೆಗೆ ಹಣಕಾಸಿನ ಸಹಾಯ ನೀಡ್ತಾ ಇದೆ. ಅದು ಹೇಗೆ ಅಂತೀರಾ? ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವತ್ತು ನಾವು ಮಾತಾಡ್ತಾ ಇರೋದು ಕರ್ನಾಟಕ ಸರ್ಕಾರದ ಒಂದು ಅದ್ಭುತ ಯೋಜನೆ, ಆಹಾರ ವಾಹಿನಿ ಯೋಜನೆ. ಹಾಗಿದ್ರೆ ಆಹಾರ ವಾಹಿನಿ ಯೋಜನೆ ಅಂದರೆ ಏನು ಅಂತ ನೋಡೋದಾದರೆ, ಸ್ವಯಂ ಉದ್ಯೋಗ ಮಾಡಬೇಕು ಅನ್ನೋ ಯುವಕರಿಗೆ ಬೆಂಬಲ ನೀಡಲು ಸರ್ಕಾರ ತಂದಿರೋ ಸಹಾಯಧನ ಯೋಜನೆ ಇದು. ಇದರಲ್ಲಿ 4 ವೀಲರ್ ಎಲೆಕ್ಟ್ರಿಕಲ್ ವೆಹಿಕಲ್ನ ತಗೋಬೇಕು, ಅದನ್ನು ಫುಡ್ ಟ್ರಕ್ ಆಗಿ ಮಾರ್ಪಾಡು ಮಾಡಬೇಕು ಅನ್ನೋದಕ್ಕೆ 3 ಲಕ್ಷದವರೆಗೆ ಆರ್ಥಿಕ ಸಹಾಯ ನೀಡುತ್ತೆ ಸರ್ಕಾರ. ಇದಕ್ಕೆ ಕೆಲವು ನಿಯಮಗಳು ಕೂಡ ಅನ್ವಯ ಆಗುತ್ತೆ. ಅದು ಏನಂತ ಮುಂದೆ ನೋಡೋಣ. ಆಹಾರ ವಾಹಿನಿಯ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದರೆ, ನಮ್ಮ ಯುವಕರು ನಿರುದ್ಯೋಗಿಗಳಾಗಿ ಉಳಿಬಾರ್ದು, ಬದಲಿಗೆ ತಾವೇ ಸ್ವಂತ ಉದ್ಯಮಿಗಳಾಗಿ ಇತರರಿಗೂ ಕೆಲಸ ಕೊಡುವಂಥವರಾಗಬೇಕು ಅನ್ನೋದೇ ಈ ಯೋಜನೆಯ ಮುಖ್ಯ ಉದ್ದೇಶ. ಈಗೆಲ್ಲೆಡೆ ಎಲೆಕ್ಟ್ರಿಕಲ್ ವಾಹನಗಳ ಟ್ರೆಂಡ್ ನಡೀತಾ ಇರೋದ್ರಿಂದ ಸ್ವಚ್ಛ ಮತ್ತು ಪರಿಸರ ವಾಹಿನಿಯಾದ ಫುಡ್ ಟ್ರಕ್ಗಳನ್ನು ರಸ್ತೆಗಿಳಿಸೋದು ಇದರ ಒಂದು ಮುಖ್ಯ ಉದ್ದೇಶವೂ ಆಗಿದೆ. ಆಹಾರ ವಾಹಿನಿ ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ, ಯಾರ್ಯಾರು ಅರ್ಹರು ಅಂದರೆ ಎಲಿಜಿಬಿಲಿಟಿ ನೋಡೋಕೆ ಹೋದರೆ, ಅರ್ಜಿ ಸಲ್ಲಿಸುವವರು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು. ನಿಮ್ಮ ವಯಸ್ಸು 21 ವರ್ಷದಿಂದ 45 ವರ್ಷದ ಒಳಗಿರಬೇಕು. ಅತಿ ಮುಖ್ಯವಾಗಿ ನೀವು 4 ವೀಲರ್ ಓಡಿಸೋ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು, ಅಂದರೆ ಚಾಲನಾ ಪರವಾನಗಿ ಪತ್ರ. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಸರ್ಕಾರಿ ನಿಗದಿಪಡಿಸಿದ ಮಿತಿ ಒಳಗಿರಬೇಕು. ಸಾಮಾನ್ಯವಾಗಿ 3 ರಿಂದ 4 ಲಕ್ಷದ ಒಳಗಿರಬೇಕು. ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರಿದ್ದರೆ ಇದಕ್ಕೆ ಅರ್ಹರಿರೋದಿಲ್ಲ. ಈ ಎಲ್ಲ ಅಂಶಗಳಿದ್ದವರು ಮಾತ್ರ ಈ ಒಂದು ಅರ್ಜಿಗೆ ಅರ್ಹರಾಗಿರ್ತಾರೆ. ಆಹಾರ ವಾಹಿನಿ ಯೋಜನೆಗೆ ಯಾರ್ಯಾರು ಅರ್ಹರು ಅನ್ನೋದನ್ನು ನೋಡಿ ಆಯಿತು. ಈಗ ಈ ಯೋಜನೆಗೆ ಅರ್ಜಿಯನ್ನು ಎಲ್ಲಿ ಅಥವಾ ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ. ಆನ್ಲೈನ್ ಮುಖಾಂತರ ಬಹಳ ಸುಲಭವಾಗಿ ಅರ್ಜಿ ಹಾಕ್ಬೋದು. ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಅಥವಾ ನೀವೇ ಸ್ವತಃ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗಿ ಕೂಡ ಅರ್ಜಿಯನ್ನು ಹಾಕ್ಬೋದು. ಅರ್ಜಿ ಹಾಕುವಾಗ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಟ್ಕೊಳ್ಳಿ. ನಿಮ್ಮ ಜಾತಿಗೆ ಸಂಬಂಧಿಸಿದ ನಿಗಮವನ್ನು ಸರಿಯಾಗಿ ಆಯ್ಕೆ ಮಾಡುವುದನ್ನು ಮಾತ್ರ ಮರಿಬೇಡಿ. ನಿಮಗೆ ಒಂದು ಒಳ್ಳೆ ಅಡುಗೆ ಮಾಡೋಕ್ಕೆ ಬರುತ್ತೆ, ನೀವೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಹೊಂದಿದ್ದೀರಿ, ಅಂಥವರಿಗೆ 3 ಲಕ್ಷ ಸಬ್ಸಿಡಿ ಸಿಗೋದ್ರಿಂದ ನಿಮ್ಮ ಮೇಲಿನ ಫಿನಾನ್ಷಿಯಲ್ ರಿಸ್ಕ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಉಳಿದ ಹಣಕ್ಕೆ ಬ್ಯಾಂಕ್ ಲೋನ್ ಕೊಡೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆ ಕೂಡ ಆಗೋದಿಲ್ಲ. ಒಳ್ಳೆ ಊಟ, ರುಚಿಕರವಾದ ತಿಂಡಿ ಕೊಟ್ಟರೆ ಸಾಕು, ಪ್ರತಿದಿನ ಕೈ ತುಂಬ ಲಾಭ ಗಳಿಸುವ ಅದ್ಭುತ ಅವಕಾಶ ಇದಾಗಿದೆ. ಸಾಧ್ಯವಾದಷ್ಟು ಜನ ಈ ಒಂದು ಯೋಜನೆಯನ್ನು ಉಪಯೋಗ ಮಾಡಿಕೊಳ್ಳಿ. ಹಾಗಾದರೆ ಇನ್ನೇನು ತಡ? ಮಾಹಿತಿ ಉಪಯುಕ್ತ ಅನಿಸಿದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಿರೋ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ವಾಟ್ಸಪ್ ಗ್ರೂಪ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.